ದಲಿತ ಯುವಕನೊಬ್ಬ ವ್ಯವಸಾಯ ಮಾಡುತ್ತಿದ್ದ ಜಮೀನಿಗೆ ನುಗ್ಗಿ ಮದ್ಯಪಾನ ಮಾಡಿದ್ದಲ್ಲದೆ ಪ್ರಶ್ನೆ ಮಾಡಿದ್ದಕ್ಕೆ ಸವರ್ಣೀಯ ಯುವಕನೊಬ್ಬ ದಲಿತ ಯುವಕನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿರುವ ಘಟನೆ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸೇರಿದ ಭುವನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಭುವನಹಳ್ಳಿ ಗ್ರಾಮದ ಅಭಿಲಾಷ್ ಅಲಿಯಾಸ್ ರಾಜಾಹುಲಿ ಎಂಬಾತ ಮದ್ಯಪಾನ ಮಾಡಿ ರವಿ ಎಂಬ ದಲಿತ ಯುವಕನಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಜಾತಿ ನಿಂದನೆ ಮಾಡಿರುವ ಬಗ್ಗೆ ಸೂಲಿಬೆಲೆ ಪೊಲೀಸ್ ಠಾಣೆಯಲ್ಲಿ ಭೀಮ್ ಸೇವಾ ಸಮಿತಿ ಸಂಘಟನೆ ಪದಾಧಿಕಾರಿಗಳು ದೂರನ್ನ ದಾಖಲು ಮಾಡಿದ್ದಾರೆ. ಭುವನಹಳ್ಳಿ ಗ್ರಾಮದ ಸರ್ವೆ ನಂಬರ್ 187ರಲ್ಲಿ ಭುವನಹಳ್ಳಿ ಗ್ರಾಮದ ನಾಗರಾಜ್ ಎಂಬುವರ ಜಮೀನನ್ನ ಡಿ ಶೆಟ್ಟಹಳ್ಳಿ ಗ್ರಾಮದ ಸಾಗರ್ ಎಂಬಾತ ಭೋಗ್ಯಕ್ಕೆ ಪಡೆದು ವ್ಯವಸಾಯವನ್ನ ಮಾಡ್ತಿದ್ದ. ಇದರ ನಡುವೆ ಜನವರಿ 4ರಂದು ಅಭಿಲಾಷ್ ಮದ್ಯಪಾನ ಮಾಡಲು ಜಮೀನಿಗೆ ಬಂದು ಇದನ್ನ ಪ್ರಶ್ನೆ ಮಾಡಿದಂತಹ ಸಾಗರ್ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಲು ಶುರು ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ಭೋಗ್ಯಕ್ಕೆ ಪಡೆದಿದ್ದಂತಹ ಸಾಗರ್ ನಾಗರಾಜ್ ಎಂಬುವರಿಗೆ ಕರೆ ಮಾಡಿದಾಗ ನಾಗರಾಜ್ ರವರು ತನ್ನ ಸ್ನೇಹಿತನಾದಂತಹ ರವಿ ಅವರನ್ನ ಜಮೀನಿನ ಬಳಿಗೆ ಕಳಿಸಿದ್ದಾರೆ. ಈ ಸಂದರ್ಭದಲ್ಲಿ ದಲಿತ ಯುವಕ ರವಿ ಸ್ಥಳಕ್ಕೆ ಆಗಮಿಸಿ ಈತನನ್ನ ಪ್ರಶ್ನೆ ಮಾಡಲು ಮುಂದಾದಾಗ ಅಭಿಲಾಷ್ ಅಲಿಯಾಸ್ ರಾಜಾಹುಲಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಜಾತಿ ನಿಂದನೆ ಮಾಡಿದ್ದಾನೆ ಎಂದು ದೂರಲ್ಲಿ ದಾಖಲು ಮಾಡಲಾಗಿದೆ. ಆದ್ದರಿಂದ ತ್ವರಿತವಾಗಿ ಆರೋಪಿಯನ್ನ ಬಂಧಿಸಬೇಕು, ಇಲ್ಲದ್ರೆ ಪೊಲೀಸ್ ಠಾಣೆ ಮುಂದೆ ಧರಣಿ ಮಾಡ್ತೇವೆ ಅಂತ ಭೀಮ್ ಸೇವಾ ಸಮಿತಿ ಸಂಘಟನೆ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ರಾವಣ್ ರವರು ಆಗ್ರಹಿಸಿದ್ದಾರೆ. ನಮ್ಮ ಹೊಸಕೋಟೆ ತಾಲೂಕು ಸೂಲಿಬೆಲೆ ಹೋಬಳಿ ಭೂನಹಳ್ಳಿ ಗ್ರಾಮದಲ್ಲಿ ವಾಸ ಮಾಡ್ತಕ್ಕಂತಹ ರವಿ ಭೂನಹಳ್ಳಿ ಅಂತ ಹೇಳ್ಬಿಟ್ಟು ಏನಿತ್ತ ಒಂದು ಭೋವಿ ಸಮುದಾಯಕ್ಕೆ ಸೇರ್ಪಟ್ಟಂತಹ ದಲಿತ ಯುವಕ ಹಾಗೂ ದಲಿತ ಸಾಮಾಜಿಕ ಹೋರಾಟಗಾರ ಆಗಿರ್ತಾನೆ. ದಿನಾಂಕ 4ನೇ ತಾರೀಕು ಇದೇ ಜನವರಿ ದಿನಾಂಕ 4ನೇ ತಾರೀಕು ಅದೇ ಗ್ರಾಮದ ಸರ್ವೆ ನಂಬರ್ 187ರಲ್ಲಿ ವ್ಯವಸಾಯ ಮಾಡ್ತಕ್ಕಂತ ಜಮೀನಲ್ಲಿ ಅದೇ ಗ್ರಾಮದ ಸವರ್ಣೀಯರಾದಂತಹ ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಅಭಿಲಾಷ್ ಅಲಿಯಾಸ್ ರಾಜಾಹುಲಿ ಎಂಬಾತ ಆ ಒಂದು ಜಮೀನಲ್ಲಿ ಎಣ್ಣೆ ಪಾರ್ಟಿ ಮಾಡಕ್ ಹೋದಾಗ ಆ ಒಂದು ಸ್ಥಳದಲ್ಲಿ ಇರುವಂತಹ ಏನು ವ್ಯವಸಾಯ ಮಾಡ್ತಕ್ಕಂತಹ ಭೋಗಿಗೆ ತಗೊಂಡಿರುವಂತಹ ಸಾಗರ್ ಎಂಬ ರೈತ ಏನು ಒಂದು ರವಿ ಅವ್ರಿಗೆ ಕರೆ ಮಾಡಿ ನಮ್ ಜಮೀನಲ್ಲಿ ಈ ತರ ಬಂದು ಎಣ್ಣೆ ಹೊಡಿತಾ ಇದಾರೆ, ನಮ್ ತೊಂದರೆ ಕೊಡ್ತಾ ಇದಾರೆ, ನಮ್ ಬೆದರಿಕೆ ಆಗ್ತಾರೆ, ನಮ್ಗೆ ಸಹಾಯ ಮಾಡಿ ಅಂತ ಕೇಳಿದಾಗ ಇದೇ ರವಿ ಅವರು ಏನು ರಾಜಾಹುಲಿ ಅಭಿಲಾಷ್ ಅನ್ನೋರ್ಗೆ ಕರೆ ಮಾಡಿ ಏನಪ್ಪ ಅಲ್ಲೆಲ್ಲ ಎಣ್ಣೆ ಹೊಡಿತೆ, ಏನಕ್ಕಪ್ಪ ಈ ರೀತಿ ನಮ್ ತೊಂದರೆ ಕೊಡ್ತೆ ಅಂತ ಹೇಳಿದಾಗ ಏಕಾಏಕಿ ಯಾರು ರಾಜಾಹುಲಿ ಅಭಿಲಾಷ್ ಅನ್ನೋ ವ್ಯಕ್ತಿ ರವಿ ಅವ್ರನ್ನ ತುಂಬಾ ಕೆಟ್ಟ ಪದಗಳಿಂದ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೈದು ಕೊಲೆ ಬೆದರಿಕೆ ಸಹ ಆಗಿರ್ತಾನೆ. ಇದಾದ ನಂತರ ಅದೇ ರಾಜಾಹುಲಿ ಯಾರು ಅಭಿಲಾಷ್ ಇದ್ದಾನೋ ಸಾಗರ್ ಎಂಬ ವ್ಯಕ್ತಿಗೆ ಕರೆ ಮಾಡಿ ಇವತ್ತಿನ ದಿನ ಅವ್ರ ಮೇಲೆ ಓಡಾಡ್ತಕ್ಕಂತ ಸಮಯದಲ್ಲಿ ಅವ್ರ ಮೇಲೆ ಕೊಲೆ ಬೆದರಿಕೆ ಹಾಕಿ ನಿಲ್ಸಿರ್ತಕ್ಕಂತ ಏನು ಅಭಿಲಾಷ್ ಮೇಲೆ ಇವತ್ತು ನಮ್ಮ ಭೀಮ್ ಸೇವಾ ಸಮಿತಿ ಸಂಘಟನೆ ವತಿಯಿಂದ ನಮ್ಮ ತಂಡ ಸಂಪೂರ್ಣ ಬಂದು ಇವತ್ತು ಸೂಲಿಬೆಲೆ ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಕಾಯ್ದೆ ಅಡಿಯಲ್ಲಿ ಅವ್ರ ಮೇಲೆ ನಾವು ಪ್ರಕರಣ ದಾಖಲಿಸಿದ್ದೇವೆ. ಅತಿ ಶೀಘ್ರದಲ್ಲಿ ಏನು ನಮ್ಮ ಆರಕ್ಷಣಾ ನಿರೀಕ್ಷಕರಾದಂತಹ ರವಿ ಸರ್ ನಮ್ಗೆ ನ್ಯಾಯ ಒದಗಿಸಿಕೊಟ್ಟು ಯಾರು ಕೃತ್ಯವೆಸಗಿರುವಂತಹ ರಾಜಾಹುಲಿ ಮೇಲೆ ಕಾನೂನು ಕ್ರಮ ಜರುಗಿಸಿ ನಾವು ಅವ್ರಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಭರವಸೆ ನೀಡಿದ್ದು ಈ ದಿನ ಅದಾಗುತ್ತಂತ ನಂಬಿಕೆ ಸಹ ನಮ್ಗೆ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ಸಮ್ಮುಖದಲ್ಲಿ ನಮ್ಮ ಹಿರಿಯ ಎಲ್ಲ ತಾಲೂಕಿನ ಪ್ರಮುಖ ಮುಖಂಡರುಗಳ ಇವತ್ತಿನ ದಿನ ಸ್ಥಳಕ್ಕೆ ಆಗಮಿಸಿದ್ದಾರೆ. ಜೈ ಭೀಮ್, ಜೈ ಸಂವಿಧಾನ್, ಜೈ ಭಾರತ್. ದಲಿತರು ವಾಸ ಮಾಡ್ತಕ್ಕಂತ ಕಾಲೋನಿಗೆ ಏನು ಅಂಬೇಡ್ಕರ್ ಕಾಲೋನಿಗೆ ಸೂಳೆ ಸರ್ಕಲ್ ಅಂತ ಇದೆ ಅಭಿಲಾಷ್ ಗೌಡ ರಾಜಾಹುಲಿ ಅವರು ಬರೆದಿರ್ತಾರೆ. ಈ ವ್ಯಕ್ತಿ ಮೇಲೆ ಈ ಹಿಂದೆ ಸುಮಾರು ಪ್ರಕರಣಗಳಿದೆ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಪ್ರಕರಣಕ್ಕೂ ದಾಖಲಾಗಿತ್ತು. ಕೂಡಲೇ ಇಂಥವನ್ನೆಲ್ಲ ಸೂಕ್ಷ್ಮವಾಗಿ ಇವನ್ ಬಗ್ಗೆ ತನಿಖೆ ಮಾಡಿ ಇವನ್ನ ಗಡಿಪಾರ್ ಮಾಡ್ಬೇಕಂತ ಸಹ ಸಂಘಟನೆ ಒತ್ತಾಯ ಮಾಡ್ತಿದ್ದಾರೆ. ಜೈ ಭೀಮ್ ಸೇವಾ ಸಮಿತಿಯಿಂದ ಹೊಸಕೋಟೆ ತಾಲೂಕಿನ ಗ್ರಾಮದಲ್ಲಿ ದಲಿತ ಸಮುದಾಯದ ನಮ್ಮ ರವಿ ಆಗಿರ್ತಕ್ಕಂಥವ್ರು ಇವ್ರ ಮೇಲೆ ಒಬ್ಬ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರ್ತಿರ್ತಕ್ಕಂಥ ಅದರಲ್ಲಿ ನಾವು ಅಡಿಯಲ್ಲಿ ಬದುಕ್ತಾ ಇರ್ತಕ್ಕಂಥ ಸಮಾಜ ಸೇವಕರಾಗಿರ್ತಕ್ಕಂಥ ದೀನ ದಲಿತರಾಗಿರ್ತಕ್ಕಂಥ ನಮ್ಮಂತವ್ರು ಬಡಬಗರು ಬದುಕ್ತಾ ಇರೋ ಜಾಗದಲ್ಲಿ ದೌರ್ಜನ್ಯವಾಗಿ ಮೇಲ್ಜಾತಿ ವರ್ಗದವರು ನಮ್ಮನ್ನ ಆ ಜಾತಿನಲ್ಲಿದ್ದವನ್ನ ಭಯ ಮತ್ತೆ ಬೇಕು ಅಂತ ಇವಾಗೂ ಸಹ 2025-26 ಇಸ್ವಿ ಬರ್ತಾ ಇದ್ರು ಸಹ ಡಾಕ್ಟರ್ BR ಅಂಬೇಡ್ಕರ್ ಬರ್ದಿಟ್ಟಂತ ಸಂವಿಧಾನದಲ್ಲಿ ನಮ್ಮನ್ನ ತುಳಿತಾ ಬರ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕೆಲವೊಂದು ದೊಡ್ಡ ಹಿರಿಯ ರಾಜಕಾರಣಿಗಳು ಬೆಂಬಲ ಇರ್ತದೆ. ಅದೇ ತರ ಯಾರಿಗೇ ಆಗಲಿ ತೊಂದರೆ ಆದಲ್ಲಿ ಆ ಸರ್ಕಾರ ಕೂಡಲೇ ಅವ್ರ ಮೇಲೆ ಕ್ರಮ ತಗೊಂಡು ನಂತರ ಅವ್ರಿಗೆ ಜೀವಭದ್ರತೆ ಹಾಕಿರ್ತಕ್ಕಂಥ ಅದನ್ನು ಸಹ ಅವರು ಕಾನೂನು ಅಡಿಯಲ್ಲಿ ನಮ್ಮ ಸೂಲಿಬೆಲೆ ಪೊಲೀಸ್ ಠಾಣೆಯಲ್ಲಿರ್ತಕ್ಕಂಥ
ಸಬ್ ಇನ್ಸ್ಪೆಕ್ಟರ್ ಅವರು ಈಗ ತಾನೇ ಹೇಳಿದ್ರು ಕಂಪ್ಲೇಂಟ್ ಒಳಗಡೆ ಕೊಟ್ಟಿದ್ದೀರಿ. ಆ ಕಂಪ್ಲೇಂಟ್ ಮುಖಾಂತರ ಅವ್ರ ಮೇಲೆ ಕೂಡಲೇ ಆಕ್ಷನ್ ತಗೊಂಡು ಅರೆಸ್ಟ್ ಮಾಡ್ತೀನಿ ಅಂತ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದ್ರು ಅರೆಸ್ಟ್ ಮಾಡಿಲ್ಲ ಅಂದ್ರೆ ಅವ್ರನ್ನ ನಾವು ಈ ಪೊಲೀಸ್ ಠಾಣೆ ಮುಂದೆ ಧರಣಿ ಮಾಡಿಸಬೇಕಾಗಿ ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇರ್ತಕ್ಕಂಥ ಅಂಬೇಡ್ಕರ್ ದಲಿತ ಮಕ್ಕಳಾಗಿರ್ತಕ್ಕಂಥ ನಾವುಗಳೆಲ್ಲ ಬಂದು ಇಲ್ಲಿ ಸ್ಟ್ರೈಕ್ ಮಾಡಿ ನಾವು ಮುಂದುವರಿಬೇಕಾಗ್ತದೆ. ಆದ್ದರಿಂದ ತಾವುಗಳು ಅಧಿಕಾರಿಗಳು ಇವ್ರನ್ನೆಲ್ಲ ಕರೆಸಿ ಕೂಡಲೇ ಇವ್ರ ಮೇಲೆ ಕ್ರಮ ತಗೊಂಡು ಇವ್ರನ್ನ ಅರೆಸ್ಟ್ ಮಾಡಬೇಕಾಗಿ ನಮ್ಮೆಲ್ಲರ ಒತ್ತಾಯ ಮೇರೆಗೆ ಜೈ ಭೀಮ್ ಜೈ ಕರ್ನಾಟಕ ಮಾಡ್ತೀವಿ.